ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಕೆಲವು ಹಿರಿಯ ವಿರೋಧ ಪಕ್ಷದ ಸದಸ್ಯರು ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿರ್ತಕ್ಕಂಥ ಭಾಷಣ ನಾಡಗೌಡ್ರು ನಂತರ ಅವರು ಈ ಮನೆಯಿಂದ ನಡೆದು ಹೋದ ರೀತಿ ಅದರ ಬಗ್ಗೆ ಹಾಗೂ ಆ ಸಂದರ್ಭದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಏನು ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಭಾಳ ಸುದೀರ್ಘವಾಗಿ ಅವರು ಅಶ್ವಥ್ ನಾರಾಯಣ ಅವರು ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷ ಅವರು ತಾವು ಹಿಂದೆ ಮಾಡಿರ್ತಕ್ಕಂಥ ಮಹಾ ಅಪರಾಧವನ್ನು ಇದರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ತಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸ್ಪೀಕರ್ ಅವರ ಹತ್ರನ ತಾವು ಆ ಕಾಗದಗಳನ್ನು ಹರಿದು ಅವರ ಮುಖದ ಮೇಲೆ ಎಸೆದ್ರಿ, ಮೇಲೆ ಹೋಗಿ ಅವ್ರ ಭುಜಕ್ಕೆ ಭುಜ ಹಚ್ಚಿ ನಿಂತ್ರಿ. ಕೇಳಿ ಸ್ವಾಮಿ, ನೀವು ಮಾತಾಡೋ ಮುಂದೆ ಅಗ್ದಿ ಹೋಗಿ ಸ್ಪೀಕರ್ ಹತ್ರ ನಿಂತು ಆ ಅಪರಾಧ ಏನು ಮಾಡಿದಾರಲ್ಲ ಅದನ್ನು ಜನರ ಮನಸ್ಸಿನಿಂದ ಅಳಿಸೋದಕ್ಕಾಗಿ ಒಂದು ರೀತಿ ತೇಪೆ ಹಚ್ಚೋದಕ್ಕೆ ಈ ಘಟನೆಯನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಭಾವನೆ ಪ್ರತಿಯೊಬ್ಬರಿಗೆ ಸಹಜವಾಗಿ ಬಂದಿದೆ. ನೀವು ಯಾಕೆ ಮಾತಾಡ್ತೀರಿ? ಅವ್ರ ಮಾತು ಯಾಕೆ ಮಾತಾಡ್ತೀರಿ? ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶ್ವಥ್ ನಾರಾಯಣ ಅವರು ಈ ಪುಸ್ತಕ ತೋರಿಸಿ ಇದರಲ್ಲಿರ್ತಕ್ಕಂಥ 27ನೇದು 35ನೇದು ತೋರಿಸಿ ಮಾತಾಡಿದರು. ಇದರಂತೆ ನಾವು ನೀವು ಎಲ್ಲರೂ ನಡ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿ, ಹೌದು, ಅದಿಲ್ಲ ಅಂತ ಅನ್ನೋದಿಲ್ಲ ನಾನು. ಆದರೆ ಇದನ್ನು ಕಾನೂನನ್ನು ಮಾಡಬೇಕಾದ್ರೆ, ಈ ನಿಯಮಗಳನ್ನು ಮಾಡಬೇಕಾದ್ರೆ ಇದಕ್ಕೆ ತಾಯಿ ಏನು? ಇದು ಹೌ ವಿ ಆರ್ ಏಬಲ್ ಟು ಮೇಕ್ ದೀಸ್ ರೂಲ್ಸ್, ಹೌ ವಿ ವಿಲ್ ಮೇಕ್ other acts. The mother for all this is this Constitution of India. Constitution of India. Father is the freedom fighters. This mother constitution gives us powers to make, evolve rules, regulations, and that is why we are making some procedural systems and we are working. ನಾನು ಆದ್ದರಿಂದ ಅವರೇನು ಈ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿದರು ಅದನ್ನು ಬಿಟ್ಟು ಸಂವಿಧಾನಕ್ಕೆ ಹೋಗ್ತೇನೆ. ಸಂವಿಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀವು ಯಾರೂ ಅಲುಗಳೆಯೋದಕ್ಕೆ ಸಾಧ್ಯ ಇಲ್ಲ. ಗವರ್ನರ್ ಈಸ್ ಬೌಂಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. Governor is not above Constitution. Governor is a custodian of Constitution. Governor is a custodian. He is not above Constitution. 176 says, ಮಾನ್ಯ ಸುರೇಶ್ ಕುಮಾರ್ ಅವರು ಆ ಸಂವಿಧಾನವನ್ನು ಗಮನಿಸಿದ್ರಿ ಅಂದರೆ, ರಾಜ್ಯಪಾಲರು ಏನು ಭಾಷಣ ಮಾಡ್ತಾರೆ, he shall address the joint session. The address shall be prepared by the cabinet of the state, and we have prepared the speech. We have given it to him.
176(1). 176(1). ಅಲ್ಲಿ ಮತ್ತೇನ್ ಚರ್ಚೆ? ಒಂದವ್ರು ಮುಗಿಲಿಸ್ಲಿ. ಗುಂಡಾ ಸರ್ಕಾರ ಅಂತ ಸುಮ್ಮನೆ ಕೂತ್ರ ಅಂತ ಚರ್ಚೆ. ರಾಜ್ಯಪಾಲರು ಭಾಷಣ ಮಾಡಿಲ್ಲ, ನೀವು ರಾಜ್ಯಪಾಲರು ಭಾಷಣ ಖಂಡನೆ ಮಾಡಾಯ್ತು. ರಾಜ್ಯಪಾಲರು ಭಾಷಣ ಮಾಡಬೇಕು ನಮಗೂ ಗೊತ್ತಿದೆ. ಹೇಳಿ ಮುಗಿಸ್ಲಿ. ರಾಜ್ಯಪಾಲರು ಭಾಷಣ ನಡೀತು ಮಾತಾಡಿ, ಮತ್ತೆ ಉತ್ತರ ಕೊಡುವುದಕ್ಕೆ ಚರ್ಚೆ ಮಾಡಿ. ನೋಡಿ, ನಾನೆಲ್ಲ ಸದೇ ಹೇಳಿದಿಷ್ಟು. ನೋಡಿ, ಇದೊಂದು ಯಾವಾಗಲೂ ಕೂಡ ಇಂಥ ಒಂದು ಸಂಘದ ಪರಿಸ್ಥಿತಿ ಬರೋದಿಲ್ಲ. ಈಗ ರಾಜ್ಯದ ಇವತ್ತು ವಿಚಾರ ಬಂದಿದೆ. ಸೊ ನಮ್ಮಲ್ಲಿ ಆಗುವಂತೆಲ್ಲ ಚರ್ಚೆಗಳು ಕೂಡ ಇಡೀ ರಾಜ್ಯಕ್ಕೆ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಕಾನೂನು ವ್ಯಾಪ್ತಿ ಸಂದೇಶವನ್ನು ಕೂಡ ಕೊಡ್ತದೆ. ಸೊ ಪರಸ್ಪರ ತಾವು ನೀವು ಕೇಳುವವರಿಗೆ ಕೂಡ ಇದೇನಾಗ್ತದೆ, ಇಟ್ ವಿಲ್ ಗೇನ್ ಎಕ್ಸ್ಪೀರಿಯನ್ಸ್ ಫಾರ್ ದೆಮ್ ಇದರಲ್ಲಿ. ಸೊ ಕೆಲವೊಂದು ವಿಚಾರ ಹೇಳಿದಾಗ ಅದು ಸಕಾರಾತ್ಮಕವಾಗಿ ಚರ್ಚೆ ಅವಕಾಶ ಮಾಡಿಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ಲೆಟ್ ಹಿಮ್ ಫಿನಿಶ್. ಅಧ್ಯಕ್ಷರೇ, ಅವ್ರಿಗೆ ಇನ್ನೊಂದು ಕೊಟ್ಬಿಡಿ, ಮಾತಾಡ್ಬಿಡ್ಲಿ ಪೂರ್ತಿ. ಏನೊಂದು ಲೆಟ್ ಹಿಮ್ ಟಾಕ್. ಆಯ್ತು, ಚರ್ಚೆ ಬೇಡ. ನೋಡಿ, ನೀವು ಮಾತಾಡಿದ್ರೆ ಯಾರು ಚರ್ಚೆ ಮಾಡ್ಲಿಲ್ಲ. ಅದನ್ನ ನೋಡಿ, ನಿಮ್ಗೆ ನಾನು ಹೇಳ್ತೇನಲ್ಲ. ಆಯ್ತು, ಅವ್ರು ಚರ್ಚೆ ಹೇಳ್ತಾರೆ, ನೀವು ಕೂತ್ಕೊಳ್ಳಿ. ಸರ್ಕಾರ ಕೊಟ್ಟಿರೋದನ್ನೇ ನೋಡಿ, ಅದನ್ನ ನೋಡಿ. ವೈ ಯು ವಾಂಟ್ ಟು ಡಿಫೆಂಡ್? ನೀವು ಯಾಕೆ ಆ ರೀತಿ ಮಾತಾಡ್ತೀರಿ? ನೀವು ವಿಚಾರ, ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ರಿ. ನೀವು ಅವಕಾಶ ನಮಗೆ ಕೊಟ್ಟಿರ್ಲಿಲ್ಲ. ಕೊಟ್ಟು ಎಲ್ಲ ವಿಚಾರ ನೀವು ಅಲ್ಲಿ ಸದನದಲ್ಲಿ ನಿನ್ನೆ ನಡೆದಂತ ಅವ್ರು ಅಲ್ಲಿಗೆ ಬರ್ಸಿ. ಅವರು ಹೋಗಿರೋ ಸಂವಿಧಾನಕ್ಕೆ ಹೋಗಿದ್ದಾರೆ. ಸಂವಿಧಾನದಲ್ಲಿ ಸರ್ಕಾರ ಮಾಡುವಂತ ತಯಾರು ಮಾಡುವಂತ ಭಾಷಣನೇ ಮಾತಾಡ್ಲಿ. ಆ ವಿಚಾರಕ್ಕೆ ಅವರು ಹೋಗಿದ್ದಾರೆ. ನೋಡಿ, ನೀವು ಕನ್ಕ್ಲೂಡ್ ಆದ ನಂತರ ವಿಚಾರ ತಗೊಳ್ಳಿ. ನೀವು ನಮ್ಗೆ ಮಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಕಂಕುಲಾದ ನಮ್ಮ ವಿರೋಧಿ ಪಕ್ಷದ ಗೌರವಾನ್ವಿತ ಶಾಸಕರು ಹೇಳುವಾಗೆ ಇಲ್ಲಿ ಡಿಬೇಟ್ ಅಂದ್ರೆ ಹೆಂಗ? ಈಗ ಸುನೀಲ್ ಕುಮಾರ್ ಅವರು ಗುಂಡಾ ಸರ್ಕಾರ ಅಂದ್ರೆ, ಗುಂಡಾ ಸರ್ಕಾರ ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ ಅಂತ ಕುಂತ್ ಬಿಡ್ಲ? ಇಸ್ ದಟ್ ದ ಡಿಬೇಟ್? ಸುರೇಶ್, ನೀವು ಕೂತ್ಕೊಳ್ಳಿ. ಸುರೇಶ್, ಆಯ್ತು, ಆಯ್ತಪ್ಪ, ಎಲ್ಲ ಗೊತ್ತಿದೆ ನಮ್ಗೆ. ಈಗ ನಿಮಗೆ ಕಾನ್ಸ್ಟಿಟ್ಯೂಷನ್ ನೀವು ಕೇಳುದನ್ನು ಆಯ್ತು, ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.